ಹಾಯ್ ಎಲ್ರಿಗೂ, ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಕ್ವಿಕ್ಕಾಗಿ ದೋಸೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಉದ್ದಿನ ಬೇಳೆ ಯೂಸ್ ಮಾಡದೆ ಅತ್ಯಂತ ದೋಸೆ ನೀವು ಮನೇಲಿ ಮಾಡ್ಬೋದು, ಟ್ರೈ ಮಾಡಿ. ಇದಕ್ಕೆ ಮೇಯ್ನಾಗಿ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಮೆಂತೆಕಾಳನ್ನು 3-4 ಅವರ್ಸ್ ಮುಂಚೆ ನಾವು ನೀರಲ್ಲಿ ನೆನೆಸಾಕಬೇಕು. ಇವಾಗ ಹಿಟ್ಟು ರುಬ್ಬಕ್ಕೆ ಮಿಕ್ಸಿಗೆ ಒಂದು ಮೆಂತೆಕಾಳು, ಹಾಗೆ ನೆನೆಸಿರುವ ದೋಸೆ ಅಕ್ಕಿ ಮತ್ತು ಉಪ್ಪು ಹಾಕಿ ಗ್ರೈಂಡ್ ಮಾಡಬೇಕು. ಇವಾಗ ಒಂದು ಗ್ಲಾಸಲ್ಲಿ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಹಿಟ್ಟಲ್ಲಿ ಅದು ಹೊಂದ್ಕೊಳ್ಳಲ್ಲ. ಅದಕ್ಕೋಸ್ಕರವಾಗಿ ಈ ಹಿಟ್ಟನ್ನು ನಾವು ನೈಟ್ 8 o'clockಗೆ ರುಬ್ಬಿಟ್ಟಿರೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ 8 o'clockಗೆ ನಾವು ದೋಸೆ ಹಾಕಿರೋದು. ಸೇಮ್ ಇಡ್ಲಿ ಮಾಡ್ತೀವಲ್ಲ, ಇಡ್ಲಿ ಅಲ್ಲ ಉದ್ದಿನಬೇಳೆ ದೋಸೆ ಸೇಮ್ ಪ್ರೊಸೀಜರ್. ಬಟ್ ಇಲ್ಲಿ ನಾವು ಉದ್ದಿನಬೇಳೆ ಯೂಸ್ ಮಾಡಿಲ್ಲ. ಇಲ್ಲಿ ಉದ್ದಿನಬೇಳೆ ಯೂಸ್ ಮಾಡಿಲ್ಲ ಅಂದರೂ ಕೂಡ ಹಿಟ್ಟು ಮಾತ್ರ ಚೆನ್ನಾಗಿ ಬರುತ್ತೆ ಕೂಡ. ಇವಾಗ ನಾನಿಲ್ಲಿ ದೋಸೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾವು ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ದೀವಿ. ನೀವು ಬೇಕಾದರೆ ತುಪ್ಪ, ಬೆಣ್ಣೆ ಯೂಸ್ ಮಾಡ್ಬೋದು. ಆಮೇಲೆ ಈ ದೋಸೆ ಹಿಟ್ಟನ್ನು ನಾವು ಮಸಾಲೆ ದೋಸೆ ಥರ ತಿಕ್ಕಾಗಿ ಕೂಡ ದೋಸೆ ಹಾಕ್ಬೋದು, ಇಲ್ಲಾಂದರೆ ಸೆಟ್ ದೋಸೆ, ತುಪ್ಪ ದೋಸೆ ಥರ ಸ್ವಲ್ಪ ದಪ್ಪ ಕೂಡ ಹಾಕ್ಬೋದು. ನಾವಿಲ್ಲಿ ಸ್ವಲ್ಪ ತುಪ್ಪ ದೋಸೆ ಇಲ್ಲ ಸ್ವಲ್ಪ ದಪ್ಪ ಸೈಜಲ್ಲಿ ದೋಸೆ ಹಾಕಿದ್ದೀವಿ. ಇವಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ತೂತು ಮತ್ತು ಸಾಫ್ಟಾಗಿ ಬಂದಿದೆ. ಈಸಿಯಾಗಿ ದೋಸೆ ಕೂಡ ಎದ್ದು ಬರುತ್ತೆ ಕಾವಲಿಯಿಂದ. ನೀವು ನೋಡ್ಬೋದು ದೋಸೆ ಸಾಫ್ಟಾಗಿ ಹತ್ತಿದ ಥರನೇ ಇದೆ. ಆಮೇಲೆ ನಿಮಗೆ ಇದು ಮೆಂತೆ ಕಾಳು ಯೂಸ್ ಮಾಡಿರೋ ದೋಸೆ ಅಂತ ಗೊತ್ತೇ ಆಗಲ್ಲ. ಇಲ್ಲಿ ನಾವು ಹಿಟ್ಟು ರುಬ್ಬುವಾಗ ಮೆಂತೆ ಕಾಳು ತುಂಬ ಹಾಕಬಾರ್ದು, ಸ್ವಲ್ಪನೇ ಹಾಕಬೇಕು. ಇಲ್ಲಾಂದರೆ ತುಂಬ ಹಾಕಿದರೆ ಕಹಿ ಬರುತ್ತೆ ದೋಸೆಗೆ. ಸೊ ಅದಕ್ಕಾಗಿ ಸ್ವಲ್ಪನೇ 4 ಕಾಳು ಅಷ್ಟೇ ಯೂಸ್ ಮಾಡಬೇಕು. ಇವಾಗ ನಾವು ಇಲ್ಲಿ ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ತುರಿ ಚಟ್ನಿ ಯೂಸ್ ಮಾಡಿದ್ದೇವೆ. ಕಾಂಬಿನೇಷನ್ ಮತ್ತು ಸಖತ್ತಾಗಿತ್ತು. ಕಾಯಿ ಚಟ್ನಿ ಜೊತೆ ತಿಂತಾಯಿದ್ರೆ ಒಂದು ದೋಸೆ ಅಲ್ಲ 4-5 ದೋಸೆ ತಿಂದ್ರೂ ಗೊತ್ತೇ ಆಗಲ್ಲ. ಆಮೇಲೆ ಸ್ವಲ್ಪ ಕೂಡ ಹುಳಿ ಅಂಶ ಇರೋದೇ ಇಲ್ಲ ದೋಸೆಯಲ್ಲಿ. ಡೈಲಿ ಸೇಮ್ ಒಂದೇ ಟೈಪ್ ದೋಸೆ ಮಾಡಿ ತಿಂದು ನಮಗೂ ಬೋರ್ ಆಗಿರುತ್ತಲ್ವ. ಸೊ ಈ ಥರ ಹೆಲ್ದಿಯಾಗಿ ದೋಸೆನ ನೀವು ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಹೊಸ ರೆಸಿಪಿ ಮಾಡಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸೊ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್, ಬಾಯ್.